ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂದು ಧ್ಯಾನ ಮಾಡುವಂಥ ವಿಷಯ ಜ್ಞಾನವಂತರು, ಜ್ಞಾನಹೀನರು. ಯಾರು ಜ್ಞಾನವಂತರು, ಯಾರು ಜ್ಞಾನಹೀನರು ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ನೋಡ್ರಿ ಪ್ರಿಯರೇ, ಹೋಶೇಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ, ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅನೇಕ ಜನರು ಸಮಸ್ಯೆಯಲ್ಲಿ ಹೋಗಿ ಸಿಲುಕಿಕೊಂಡಿದ್ದಾರೆ. ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ ಜ್ಞಾನಹೀನರಾಗಿ ಹೋಗಿ ಸಿಲುಕಿಕೊಂಡಿದ್ದಾರೆ. ಅನೇಕ ಜನರು ಈ ಸಮಸ್ಯೆಗಳಿಂದ ಬಿಡುಗಡೆ ಆಗುವುದು ಯಾವ ರೀತಿ ಎಂಬುದಾಗಿ ತಿಳುವಳಿಕೆ ಇಲ್ಲದೆ, ಜ್ಞಾನವಿಲ್ಲದೆ ಪರಿತಪಿಸ್ತಾರೆ. ದೇವರಿಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಜನರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವ ಜನರು, ದೇವರ ಸೇವಕರು, ದೇವರ ಮಕ್ಕಳು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಬೋಧಿಸ್ತದೆ. ಯಾರು ಜ್ಞಾನವಂತರು, ಯಾರು ಜ್ಞಾನಹೀನರು? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವವರು, ದೇವರ ವಾಕ್ಯವನ್ನ ಓದಿ ಅದರಂತೆ ನಡೆಯುವವರು. ದೇವರೇ, ನಿನ್ನ ದೈವಿಕ ಜ್ಞಾನ ನನಗೆ ಬೇಕು ಸ್ವಾಮಿ. ನಿನ್ನನ್ನು ಬಿಟ್ಟು ಈ ಲೋಕದಲ್ಲಿ ನಾನು ಏನು ಮಾಡಲು ಸಾಧ್ಯವಿಲ್ಲ. ನೀನೇ ನನಗೆ ತಿಳುವಳಿಕೆಯನ್ನು ಕೊಡುವ ದೇವರು, ಜ್ಞಾನವನ್ನು ಕೊಡುವ ದೇವರು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ, ದೇವರು ಕೊಡುವಂತ ಆಲೋಚನೆ ಮೇರೆಗೆ, ದೇವರು ಕೊಡುವಂತ ತಿಳುವಳಿಕೆಯ ಮೇರೆಗೆ ಈ ಲೋಕದಲ್ಲಿ ಜೀವನ ಮಾಡುವವರೇ ಜ್ಞಾನವಂತರು. ಜ್ಞಾನಹೀನರು ಯಾರು? ದೇವರನ್ನ ತಳ್ಳಿಬಿಟ್ಟು, ದೇವರ ವಾಕ್ಯವನ್ನ ಓದದೆ, ಧ್ಯಾನಿಸದೆ, ಪ್ರಾರ್ಥಿಸದೆ, ದೇವರ ಚಿತ್ತದಂತೆ ಜೀವಿಸದೆ, ಪ್ರತಿಯೊಂದು ವಿಷಯದಲ್ಲೂ ಇದು ದೇವರ ಚಿತ್ತವಾ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳಬೇಕು. ಅನೇಕ ಜನರು ಹೇಳ್ತಾರೆ, ನನ್ನ ಜೀವಿತದಲ್ಲಿ ನೋಡ್ರಿ ಸಮಸ್ಯೆ ಮೇಲೆ ಸಮಸ್ಯೆ ಇದೆ, ತುಂಬಾ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ, ಏನು ಮಾಡುವುದು? ಜ್ಞಾನಹೀನತೆ. ದುಡುಕಿ ಒಂದೊಂದು ಕಾರ್ಯಗಳನ್ನು ಮಾಡುವುದು ಜ್ಞಾನಹೀನತೆ. ಆತುರಪಟ್ಟು ಒಂದೊಂದು ಕಾರ್ಯಗಳನ್ನು ಮಾಡುವುದು ಜ್ಞಾನಹೀನತೆ. ದೇವರ ಆಲೋಚನೆಯನ್ನ ಕೇಳದೆ ತನ್ನ ಇಷ್ಟ ಬಂದಂತೆ ಮಾಡುವವರು ಜ್ಞಾನಹೀನರು ಎಂಬುದಾಗಿ ದೇವರ ವಾಕ್ಯ ಬೋಧಿಸುತ್ತದೆ. ನೋಡ್ರಿ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ಹಾಗಾದ್ರೆ ಈ ಲೋಕದಲ್ಲಿ ಎಲ್ಲವನ್ನ ದೈವ ಜ್ಞಾನದಲ್ಲಿ ನಾವು ಮಾಡಬೇಕು. ದೇವರು ಕೊಡುವಂತ ಜ್ಞಾನದಲ್ಲಿ ಆರಾಧನೆ ಮಾಡಬೇಕು, ಬೋಧಿಸಬೇಕು, ಪ್ರಾರ್ಥಿಸಬೇಕು. ದೇವರು ಏನು ಹೇಳಿದ್ದಾರೆ? ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ತಾನೆ. ದೇವರ ಸನ್ನಿಧಿಯಲ್ಲಿ ಹೋಗಿ ಜ್ಞಾನವನ್ನ ಕೇಳಿಕೊಳ್ಳುವಾಗ ಆತನು ಜ್ಞಾನವನ್ನ ನಿಮಗೆ ಅನುಗ್ರಹಿಸಿ ಕೊಡ್ತಾನೆ. ಅನೇಕ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು? ನೀವು ದೇವರ ಬಳಿಗೆ ಬಂದು, ದೇವರೇ, ನನ್ನ ಜ್ಞಾನದಲ್ಲಿ, ನನ್ನ ತಿಳುವಳಿಕೆಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ಬಾಧೆಯಲ್ಲಿ, ಸಾಲದಲ್ಲಿ, ಹೋರಾಟದಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ. ನನ್ನ ಮನ್ನಿಸಿರಿ. ಇನ್ನು ಮುಂದೆ ನಿನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡಲು ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡಿ ದೈವ ಜ್ಞಾನವನ್ನ
ನೀವು ಕೇಳಿಕೊಳ್ಳುವಾಗ ದೇವರು ಆ ಸಮಸ್ಯೆಗಳಿಂದ ನೀವು ಹೊರಬರಲು, ಹೋರಾಟಗಳಿಂದ ಹೊರಬರಲು ದೇವರು ನಮಗೆ ಜ್ಞಾನವನ್ನು ಅನುಗ್ರಹಿಸಿ ಕೊಡ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಜ್ಞಾನೋಕ್ತಿ ಪುಸ್ತಕ 2ನೇ ಅಧ್ಯಾಯ 6ನೇ ವಚನದಲ್ಲಿ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನ ಎಲ್ಲೂ ಸಿಕ್ಕಲ್ಲ. ಹಣ ಕೊಟ್ಟು ಜ್ಞಾನವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಯಾವ ಮನುಷ್ಯನ ಹತ್ರ ಹೋಗಿ ನೀವು ಕೇಳುವುದಾದ್ರೆ ಆ ತಿಳುವಳಿಕೆ, ಆ ಜ್ಞಾನ ದೊರಕುವುದಿಲ್ಲ. ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ದೇವರೇ ಜ್ಞಾನವನ್ನ ಕೊಡುವಾತನು. ದೇವರ ಬಳಿಗೆ ಬಂದು, ಎಸಪ್ಪ ನನಗೆ ಜ್ಞಾನವನ್ನು ಅನುಗ್ರಹಿಸಿಕೊಡ್ರಿ, ತಿಳುವಳಿಕೆನ ಅನುಗ್ರಹಿಸಿಕೊಡ್ರಿ. ಈ ಲೋಕದ ಜೀವಿತವೆಲ್ಲ ನೀನು ಕೊಡುವಂತ ನಿನ್ನ ಜ್ಞಾನದಲ್ಲಿ, ನಿನ್ನ ತಿಳುವಳಿಕೆಯಲ್ಲಿ, ನೀನು ಕೊಡುವಂತ ವಿವೇಕದಲ್ಲಿ ನಾನೆಲ್ಲವನ್ನ ಮಾಡಬೇಕು. ನನಗೆ ಜ್ಞಾನವನ್ನ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ಯೆಹೋವನೇ ನಿಮಗೆ ಜ್ಞಾನವನ್ನು ಕೊಡ್ತಾನಂತೆ. ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಹಾಗಾದ್ರೆ ದೇವರ ಬಾಯಿಂದ ಹೊರಟಂತ ಮಾತುಗಳೇ ದೇವರ ವಾಕ್ಯಗಳಾಗಿದೆ. ಆ ವಾಕ್ಯಗಳನ್ನ ಓದುವಾಗ, ಧ್ಯಾನ ಮಾಡುವಾಗ ತಿಳುವಳಿಕೆ ಬರ್ತದೆ ನಿಮಗೆ. ಅನೇಕ ಜನರು ಸತ್ಯವೇದವನ್ನ ಓದುವುದಿಲ್ಲ, ಅದಕ್ಕೆ ಸಮಯವನ್ನು ಕೊಡುವುದಿಲ್ಲ. ದೊಡ್ಡ ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ ದೇವರ ಬಳಿಗೆ ಬರ್ತಾರೆ. ಏನು ಮಾಡುವುದು ಎಂಬುದಾಗಿ ಕೇಳ್ತಾರೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಅದಕ್ಕಾಗಿ ಸತ್ಯವೇದವನ್ನ ಪ್ರತಿದಿನ ತೆಗೆದು ಓದಿ ಧ್ಯಾನಿಸಿ ದೇವರ ಜ್ಞಾನವನ್ನ ಹುಡುಕಬೇಕು. ದೇವರೇ ನನ್ನ ಜ್ಞಾನವನ್ನ ಕೊಡು ಎಂಬುದಾಗಿ ಕೇಳುವಾಗ ದೇವರು ನಿಮಗೆ ದೈವಿಕ ಜ್ಞಾನವನ್ನ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮನುಷ್ಯನು ಮಾಡುವಂತ ತಪ್ಪೇನು? ದೇವರನ್ನ ಕೇಳುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ದೇವರನ್ನ ಕೇಳಬೇಕು. ನಮ್ಮ ಸೃಷ್ಟಿಕರ್ತನನ್ನು, ನಮ್ಮನ್ನು ಉಂಟು ಮಾಡಿದ ದೇವರನ್ನು, ನಮಗೆ ಸರ್ವವಾಗಿರುವಂತ ದೇವರನ್ನು, ನಮಗೆ ಒಡೆಯನಾದಂಥ ದೇವರನ್ನು ಕೇಳಬೇಕು. ದೇವರೇ, ನೀನು ತಿಳಿಸುವಂತ ವಾಕ್ಯಗಳನ್ನ ನಿನ್ನ ಜನರಿಗೆ ನಾನು ಹೇಳ್ತೇನೆ ಎಂಬುದಾಗಿ ನಾನು ಗಂಟೆಗಟ್ಟಲೆ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ದೇವರು ಕೊಡುವಂತ ವಾಕ್ಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಈ ದೇವರು ಕೊಡುವಂತ ಜ್ಞಾನದಲ್ಲಿ ನಾನು ಬೋಧಿಸುವಾಗ, ಹೇಳುವಾಗ ಅದು ನಿಮಗೆ ಪ್ರಯೋಜನವಾಗ್ತದೆ. ನಾವೆಲ್ಲರೂ ದೇವರ ಜ್ಞಾನವನ್ನ ಬೇಡಿ ಪಡೆದುಕೊಳ್ಳಬೇಕು. ಅಲ್ಲಿ ದೇವರು ಹೇಳ್ತಾರೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ತಿಳಿಯದಂತ ಅನೇಕ ವಿಷಯಗಳಿದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ಹೋಗಿ ಕೇಳಬೇಕು. ದೇವರೇ, ವಾಕ್ಯ ಅರ್ಥವಾಗ್ತಿಲ್ಲ, ನನಗೆ ತಿಳಿಯಪಡಿಸಿರಿ. ನಾನು ಏನ್ ಮಾಡಬೇಕು? ನನಗೆ ತಿಳಿಯಪಡಿಸಿರಿ. ಈ ಸಮಸ್ಯೆಯಿಂದ ಹೊರಬರಲು ಏನ್ ಮಾಡಬೇಕು? ನನಗೆ ತಿಳಿಯಪಡಿಸಿರಿ. ನನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ಜೀವನ ಮಾಡಲು ಏನ್ ಮಾಡಬೇಕು? ತಿಳಿಯಪಡಿಸಿರಿ. ನಾನು ಯಾವ ರೀತಿ ಜೀವನ ಮಾಡಬೇಕು? ತಿಳಿಯಪಡಿಸಿರಿ. ನನ್ನ ಕುಟುಂಬನ ಯಾವ ರೀತಿ ನಡೆಸಬೇಕು? ನನಗೆ ತಿಳಿಯಪಡಿಸಿರಿ. ಪ್ರತಿಯೊಂದು ವಿಷಯವನ್ನ ದೇವರ ಸನ್ನಿಧಿಯಲ್ಲಿ ನೀವು ಹೋಗಿ ಕೇಳುವಾಗ ದೇವರು ನಿಮಗೆ ತಿಳಿಯಪಡಿಸ್ತೀನಿ ಎಂಬುದಾಗಿ ಹೇಳಿದ್ದಾರೆ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ
ಕೇಳುವಾಗ ಕನಿಕರವುಳ್ಳ ದೇವರು, ದಯವುಳ್ಳ ದೇವರು, ಪ್ರೀತಿ ಸ್ವರೂಪನಾದ ದೇವರು, ಅದ್ಭುತ ಸ್ವರೂಪನಾದ ದೇವರು ನಿಮಗೆ ಆಲೋಚನೆ ಕೊಡುತ್ತಾರೆ, ನಿಮಗೆ ತಿಳುವಳಿಕೆಯನ್ನ ಕೊಡುತ್ತಾರೆ, ದೈವ ಜ್ಞಾನವನ್ನ ಕೊಡುತ್ತಾರೆ. ನೀವು ದೈವ ಜ್ಞಾನದಲ್ಲಿ ದೇವರು ಕೊಟ್ಟಂತ ತಿಳುವಳಿಕೆಯಲ್ಲಿ ಎಲ್ಲವನ್ನ ಮಾಡುವಾಗ ಎಲ್ಲಾ ವಿಷಯದಲ್ಲಿ ನೀವು ಜಯವನ್ನ ಪಡಕೊಳ್ತೀರಾ, ಅಭಿವೃದ್ಧಿ ಆಗ್ತೀರಾ, ಆಶೀರ್ವಾದ ಹೊಂದ್ತೀರಾ. ಹಾಗಾದ್ರೆ ಪ್ರಿಯರೇ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವೊಂದು ತೀರ್ಮಾನ ಮಾಡಬೇಕು. ದೇವರ ಆಲೋಚನೆ ಇಲ್ಲದೆ, ದೈವ ಜ್ಞಾನವಿಲ್ಲದೆ ನಾನು ಈ ಲೋಕದಲ್ಲಿ ಬದುಕಲು ಸಾಧ್ಯವಿಲ್ಲ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ದೇವರ ಆಲೋಚನೆ ನನಗೆ ಬೇಕು ಎಂಬುದಾಗಿ ತಿಳಿದುಕೊಂಡು ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಿ ದೇವರು ಕೊಡುವಂಥ ಜ್ಞಾನದಲ್ಲಿ ನೀವೆಲ್ಲವನ್ನ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನ, ಸಮಾಧಾನವನ್ನ, ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 18ನೇ ವಚನದಲ್ಲಿ, ಯಾರು ಯೆಹೋವನ ಆಲೋಚನಾ ಸಭೆಯಲ್ಲಿ ನಿಂತು ಆತನ ಮಾತನ್ನು ಕೇಳಿ ಕಂಡಿದ್ದಾರೆ, ಯಾರು ಆತನ ನುಡಿಗೆ ಕಿವಿಗೊಟ್ಟು ಗಮನಿಸಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅನೇಕ ಜನರು ದೇವರ ಆಲೋಚನೆಯನ್ನು ಕೇಳುವುದಿಲ್ಲ, ದೇವರ ಮಾತನ್ನು ಕೇಳುವುದಿಲ್ಲ, ದೇವರ ನುಡಿಗೆ ಕಿವಿಗೊಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ದೇವರ ಆಲೋಚನೆ ಕೇಳಬೇಕು, ದೇವರ ಮಾತನ್ನ ಕೇಳಬೇಕು, ದೇವರ ನುಡಿಗೆ ಕಿವಿಗೊಡಬೇಕು. ದೇವರು ನಿಮಗೆ ಆಲೋಚನೆ ಕೊಡಲು, ನಿಮ್ಮೊಟ್ಟಿಗೆ ಮಾತನಾಡಲು, ನಿಮಗೆ ತಿಳುವಳಿಕೆಯನ್ನು ಕೊಡಲು, ಜ್ಞಾನವನ್ನ ಕೊಡಲು ಆತನ ಸಿದ್ಧನಿದ್ದಾನೆ. ನಾವು ಹೋಗಿ ಕೇಳಬೇಕು, ದೇವರೇ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನ ಬಳಿಗೆ ಬರೋರು ನೀನು ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಲ್ಲ, ನನಗೆ ಆಲೋಚನೆ ಕೊಡ್ರಿ, ನಾನು ಏನ್ ಮಾಡಬೇಕು ನನಗೆ ತಿಳಿಯಪಡಿಸಿರಿ, ಈ ಸಮಸ್ಯೆಗಳಿಂದ ಹೊರಬರುವುದು ಯಾವ ರೀತಿ ಎಂಬುದಾಗಿ ನನಗೆ ತಿಳಿಯಪಡಿಸಿರಿ, ಈ ಹೋರಾಟದಲ್ಲಿ ಜಯ ಪಡಕೊಳ್ಳಲು ನನಗೆ ತಿಳಿಯಪಡಿಸಿರಿ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲೂ ನೀವು ಪ್ರಾರ್ಥನೆ ಮಾಡಬೇಕು. ಮದುವೆ ವಿಷಯದಲ್ಲಿ ಅನೇಕ ಜನರು ದುಡುಕ್ತಾರೆ, ಆತುರ ಪಡ್ತಾರೆ. ಎಷ್ಟು ಜನರು ನನಗೆ ತಿಳಿಸ್ತಾರೆ, ನಾನು ಏನ್ ಮಾಡಲಿ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನಾನು ಮದುವೆ ಮಾಡಿಕೊಂಡು ತಪ್ಪು ಮಾಡಿದೆ, ಈ ವ್ಯಕ್ತಿನ ಮದುವೆ ಆಗ್ಬಾರ್ದಾಗಿತ್ತು, ಈ ಹುಡುಗಿನ ಮದುವೆ ಆಗ್ಬಾರ್ದಾಗಿತ್ತು ಎಂಬುದಾಗಿ ಅನೇಕ ಜನರು ವೇದನೆ ಪಡ್ತಾರೆ. ಏನ್ ಮಾಡುವುದು ಎಂಬುದಾಗಿ ಕೇಳ್ತಾರೆ. ಮೊದಲೇ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳಬೇಕು. ದೇವರೇ, ನಿನ್ನ ಚಿತ್ತವೇನು, ನಿನ್ನ ಉದ್ದೇಶ ಏನು ಸ್ವಾಮಿ, ನನಗೆ ತಿಳಿಯಪಡಿಸಿರಿ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲೂ, ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಪ್ರತಿಯೊಂದು ವಿಷಯದಲ್ಲೂ ದೇವರ ಆಲೋಚನೆಯನ್ನ ಕೇಳುವವರೇ ಜ್ಞಾನವಂತರು. ದೇವರ ಆಲೋಚನೆಯನ್ನ ಕೇಳದೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡುವರು ಜ್ಞಾನಹೀನರು. ದೇವರ ವಾಕ್ಯ ಹೇಳ್ತದೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹಾಳಾಗೋದಕ್ಕೆ ಕಾರಣ ಏನು? ಜ್ಞಾನಹೀನತೆ, ಅಜ್ಞಾನ, ಸ್ವಂತ ಬುದ್ಧಿಯಿಂದ ಎಲ್ಲವನ್ನ ಮಾಡುವಂಥದ್ದು, ತಮ್ಮ ತಿಳುವಳಿಕೆಯಿಂದ ಎಲ್ಲವನ್ನ ಮಾಡುವಂಥದ್ದು, ಪ್ರಾರ್ಥಿಸದೆ ದೇವರ ಆಲೋಚನೆಯನ್ನ ಕೇಳದೆ ದೈವ ಜನರ ಹತ್ರ ಹೋಗಿ, ದೈವ ಸೇವಕರ ಹತ್ರ ಹೋಗಿ ನೀವು ಆಲೋಚನೆ ಕೇಳಬೇಕು. ಅಯ್ಯ, ನನಗಾಗಿ ಪ್ರಾರ್ಥನೆ ಮಾಡಿ ಹೇಳಿ ಎಂಬುದಾಗಿ ಹೇಳುವಾಗ ಅವರು ಪ್ರಾರ್ಥನೆ ಮಾಡ್ತಾರೆ, ನೀವು ಪ್ರಾರ್ಥನೆ ಮಾಡಬಹುದು. ಅಲ್ಲಿ ದೇವರ ಸೇವಕರು ಪ್ರಾರ್ಥನೆ ಮಾಡುವಾಗ, ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಆಲೋಚನೆ ಕೊಡ್ತಾರೆ. ಆತನ ಆಲೋಚನೆ ಕೊಡುವ ದೇವರು. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಬಳಿಗೆ ಬಂದು ನನ್ನ ಆಲೋಚನೆಯನ್ನ ತೆಗೆದುಕೊಳ್ಳ್ರಿ, ನನ್ನ ತಿಳುವಳಿಕೆಯನ್ನು ತೆಗೆದುಕೊಳ್ಳ್ರಿ, ನನ್ನ ನುಡಿಗಳನ್ನ ತೆಗೆದುಕೊಳ್ಳ್ರಿ. ಜ್ಞಾನಹೀನರಾಗಿ ಹಾಳಾಗಬೇಡ್ರಿ, ಜ್ಞಾನವಂತರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ಸ್ವರಕ್ಕೆ ನೀವು ಕಿವಿಗೊಡಬೇಕು. ಇಷ್ಟು ದಿನಗಳ ಕಾಲ ಯಾವ ರೀತಿ ನಾವು ಜೀವನ ಮಾಡಿದೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. ದೈವ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿದ್ದೇನಾ? ದೇವರು ಕೊಡುವಂತ ಆಲೋಚನೆಯಲ್ಲಿ ಎಲ್ಲವನ್ನ ಮಾಡಿದ್ದೇನಾ ಎಂಬುದಾಗಿ ನಿಮ್ಮನ್ನು ಪರೀಕ್ಷಿಸಿಕೊಂಡು
ದೈವ ಜ್ಞಾನವನ್ನ ಪಡ್ಕೊಂಡು ಈ ಲೋಕದಲ್ಲಿ ಎಲ್ಲವನ್ನ ಮಾಡುವಾಗ ನೀವು ಜಯವನ್ನ ನೋಡ್ತೀರಾ, ಆಶೀರ್ವಾದವನ್ನ ನೋಡ್ತೀರಾ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಚನ ಗ್ರಂಥ 48ನೇ ಅಧ್ಯಾಯ 17-18 ವಚನದಲ್ಲಿ, ನಿನ್ನ ವಿಮೋಚಕನು ಇಸ್ರೇಲಿನ ಸದಮಲ ಸ್ವಾಮಿಯೂ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನಾಗಿದ್ದೇನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ಹೇಳಿದ್ದಾರೆ, ನನ್ನ ಬಳಿಗೆ ಬಂದು ಕೇಳುವಾಗ ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಡೆಯಬೇಕಾದ ದಾರಿಯಲ್ಲಿ ನಾನು ನಿನ್ನ ನಡೆಸುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳುವಾಗ, ದೇವರ ಮಕ್ಕಳು, ದೇವರ ಸೇವಕರು ಏನು ಮಾಡಬೇಕು? ದೇವರ ಬಳಿಗೆ ಬಂದು ಕೇಳಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೇಳಬೇಕು. ನಿಮ್ಮ ಜೀವಿತಕ್ಕೆ ಆತನ್ನ ಒಡೆಯನ್ನಾಗಿ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲೂ ಆತನ್ನ ಒಡೆಯನ್ನಾಗಿ ಮಾಡಬೇಕು. ಒಡೆಯನ ಬಳಿಗೆ ಬಂದು, ದೇವರೇ ನನಗೆ ತಿಳಿಯಪಡಿಸಿರಿ, ನಾನೇನು ಮಾಡಬೇಕು, ನನಗೆ ಬೋಧಿಸಿರಿ ಎಂಬುದಾಗಿ ನೀವು ದೀನತೆಯಿಂದ ಕೇಳುವಾಗ ದೇವ್ರು ನಿಮಗೆ ಬೋಧಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ನೋಡ್ರಿ, ವಾಕ್ಯದಲ್ಲಿ ಯಾವ ರೀತಿ ಬರೆಯಲ್ಪಟ್ಟಿದೆ, ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳಾಗೂ ಇರುತ್ತಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀನು ನನ್ನ ಆಲೋಚನೆ ಕೇಳಿದ್ದರೆ, ನನ್ನ ನುಡಿಗಳನ್ನು ಕೇಳಿದ್ದರೆ, ನನ್ನ ತಿಳುವಳಿಕೆ ನೀನು ಕೇಳಿದ್ದರೆ, ನಿನ್ನ ಸುಖವು ದೊಡ್ಡ ನದಿಯಂತೆ ಇರುತ್ತಿತ್ತು. ನೋಡ್ರಿ, ದೇವರು ಎಷ್ಟು ಆಶೀರ್ವಾದಗಳನ್ನು ದೇವರು ನಮಗಿಟ್ಟಿದ್ದಾರೆ. ಅನೇಕ ಜನರು ಆಶೀರ್ವಾದವಿಲ್ಲದೆ, ಅಭಿವೃದ್ಧಿ ಇಲ್ಲದೆ, ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ, ಏನ್ ಮಾಡ್ಬೇಕೆಂಬುದಾಗಿ ತಿಳಿಯದೆ ಅನೇಕ ಜನರು ಪರಿತಪಿಸ್ತಾರೆ, ವೇದನೆ ಪಡ್ತಾರೆ, ಆಳ್ತಾರೆ. ಏನ್ ಮಾಡ್ಬೇಕೆಂಬ ತಿಳಿಯದೆ ಈ ಲೋಕದಲ್ಲಿ ನಾನು ಬದುಕುವುದೇ ವೇಸ್ಟ್ ಎಂಬುದಾಗಿ ಅನೇಕ ಜನರು ತಿಳ್ಕೊಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ. ದೇವರ ನುಡಿಗಳಿಗೆ ಕಿವಿಗೊಡುವವರು, ದೇವರ ವಾಕ್ಯದಂತೆ ನಡೆಯುವವರು, ಪ್ರಾರ್ಥನೆ ಮಾಡಿ ದೇವರ ಆಲೋಚನೆಯನ್ನು ತೆಗೆದುಕೊಂಡು ಈ ಲೋಕದಲ್ಲಿ ಜೀವನ ಮಾಡುವವರು ಜ್ಞಾನವಂತರು. ದೇವರ ನುಡಿಗಳಿಗೆ ಕಿವಿಗೊಡದೆ, ದೇವರ ಚಿತ್ತಂತೆ ಜೀವಿಸದೆ, ತಮ್ಮ ಮನಸ್ಸಿಗೆ ಬಂದ ಹಾಗೆ ಜೀವಿಸುವವರು ಜ್ಞಾನಹೀನರು, ಅವರು ಹಾಳಾಗ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರಂತೆ. ಇದು ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ಆಲೋಚನೆ ತೆಗೆದುಕೊಳ್ಳಿ. ದೇವರು ವಾಕ್ಯದ ಮೂಲಕವಾಗಿ, ಸೇವಕರ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಆಗ ನೀವೇನ್ ಮಾಡಬೇಕು? ದೇವರ ಆಲೋಚನೆಯನ್ನ ದೇವರ ಸೇವಕರ ಮೂಲಕವಾಗಿ ದೇವರು ಮಾತನಾಡುವ ಮಾತುಗಳನ್ನು ನೀವು ತೆಗೆದುಕೊಳ್ಳಬೇಕು. ಹಾಗಾದ್ರೆ ಪ್ರಿಯರೇ, ನೀವು ದೇವರ ಆಲೋಚನೆಯನ್ನ, ದೇವರ ತಿಳುವಳಿಕೆಯನ್ನ ತೆಗೆದುಕೊಂಡು ದೈವ ಜ್ಞಾನದಲ್ಲಿ ಎಲ್ಲವನ್ನ ಮಾಡುವಾಗ ನಿಮ್ಮ ಕುಟುಂಬ ಸುಂದರವಾಗಿ, ರಮ್ಯವಾಗಿರುತ್ತದೆ. ನೀವು ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸಲ್ಪಡ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ಆಶೀರ್ವದಿಸಲ್ಪಡ್ತೀರಾ. ಹಾಗಾದ್ರೆ ದೇವರ ಮಕ್ಕಳು, ದೇವರ ಸೇವಕರು ದೈವ ಜ್ಞಾನದಲ್ಲಿ ಎಲ್ಲವನ್ನ ಮಾಡಬೇಕು, ಜ್ಞಾನವಂತರಾಗಿರಬೇಕು. ಯಾರು ಜ್ಞಾನವಂತರು? ದೇವರ ವಾಕ್ಯದಂತೆ ನಡೆಯುವವರು ಜ್ಞಾನವಂತರು. ನಾನು ಒತ್ತಿ ಒತ್ತಿ ಹೇಳ್ತೇನೆ, ಇದನ್ನು ನೀವು ಕೇಳಿಸಿಕೊಳ್ಬೇಕು. ನಿಮ್ಮ ಹೃದಯದಲ್ಲಿ ವಾಕ್ಯ ಹೋಗ್ಲಿ ಎಂಬುದಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ. ಯಾಕಂದ್ರೆ ದೇವರು ಕೊಟ್ಟಂತ ಕೃಪೆ ನನಗೆ. ಅದಕ್ಕಾಗಿ ಎಲ್ಲ ವಾಕ್ಯವನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ. ಯಾಕಂದ್ರೆ ದೇವರು ಹೇಳಿದ್ದನ್ನು ನಾನು ಮಾಡಬೇಕು. ದೇವರ ವಾಕ್ಯದಂತೆ ನಡೆಯುವವರು ಜ್ಞಾನವಂತರು. ಪ್ರತಿದಿನ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ದೇವರ ವಾಕ್ಯನ ಧ್ಯಾನಿಸಿ, ದೇವರು ಕೊಟ್ಟಂತ ತಿಳುವಳಿಕೆಯಲ್ಲಿ ಈ ಲೋಕದಲ್ಲಿ ಜೀವನ ಮಾಡುವರು ಜ್ಞಾನವಂತರು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ,
ಅನೇಕ ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ ಏನು ಮಾಡೋದೆಂಬುದಾಗಿ ಪರಿತಪಿಸ್ತಿದ್ದೀರೋ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಅನೇಕ ಜನರು ನನಗೆ ಹೇಳ್ತಾರೆ, ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಬಹಳ ಸಮಸ್ಯೆ, ನನ್ನ ಬದುಕುವುದೇ ವೇಸ್ಟು, ಏನು ಮಾಡುವುದು ಎಂಬುದಾಗಿ ಅನೇಕ ಜನರು ಪರಿತಪಿಸ್ತಾರೆ. ನನ್ನ ಬಳಿ ಆಲೋಚನೆಯನ್ನು ಕೇಳ್ತಾರೆ. ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ದೇವರ ಆಲೋಚನೆ ತೆಗೆದುಕೊಳ್ಳ್ರಿ. ಉದಯದಲ್ಲೇ ಎದ್ದು ಪ್ರಾರ್ಥನೆ ಮಾಡ್ರಿ, ದೇವರೇ ನನಗೆ ಆಲೋಚನೆ ಕೊಡ್ರಿ ಅಪ್ಪ. ನನ್ನ ಆಲೋಚನೆಯಲ್ಲಿ, ನನ್ನ ತಿಳುವಳಿಕೆಯಲ್ಲಿ, ನನ್ನ ಸ್ವಂತ ಬುದ್ಧಿಯಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಸೋತು ಹೋಗಿದ್ದೇನೆ. ಇನ್ನು ಮುಂದೆ ನಿನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡ್ತೇನೆ. ನೀನು ನನಗೆ ತಿಳುವಳಿಕೆ ಕೊಡುವ ದೇವರು. ನನಗೆ ತಿಳುವಳಿಕೆ ಕೊಡ್ರಿ, ನನ್ನ ಜ್ಞಾನವನ್ನು ಕೊಡ್ರಿ, ನನ್ನ ಬಲಪಡಿಸಿರಿ, ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿರಿ. ಈ ಲೋಕದಲ್ಲಿ ನಾನು ಯಾವ ರೀತಿ ಜೀವನ ಮಾಡಬೇಕೆಂಬುದಾಗಿ ತಿಳಿಯಪಡಿಸಿರಿ ಕರ್ತನೇ ಎಂಬುದಾಗಿ ಕೇಳುವಾಗ ಕನಿಕರುಳ್ಳ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ನಿಮ್ಮ ಸಮಸ್ಯೆಗಳಿಂದ ಹೊರಬರಲು ನಿಮಗೆ ಜ್ಞಾನವನ್ನ ಕೊಡ್ತಾರೆ. ನೀವು ಸಾಕ್ಷಿ ಆಗ್ತೀರಾ. ದೇವರ ಚಿತ್ತಂತೆ ಹೇಳುವಂತ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಾ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಅವನ ಹೆಸರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಬಳಿಗೆ ಬಂದಾಗ ದೇವರು ಏನ್ ಮಾಡ್ತಾರೆ ನಿಮ್ಮ ಜೀವಿತದಲ್ಲಿ ಎಂಬುದಾಗಿ ನೋಡುವಾಗ ಆತನ ಅದ್ಭುತ ಸ್ವರೂಪನಾಗಿದ್ದಾನೆ. ಅದ್ಭುತ ಸ್ವರೂಪನಾದ ದೇವರ ಬಳಿಗೆ ಬಂದಾಗ ನಿಮ್ಗೆ ಅದ್ಭುತಗಳು ನಡೆಯುತ್ತದೆ. ಎರಡನೇದಾಗಿ ಆಲೋಚನಕರ್ತನು, ದೇವ್ರು ನಿಮ್ಗೆ ಅದ್ಭುತ ಮಾಡ್ತಾರೆ. ಮುಂದೆ ಯಾವ ರೀತಿ ನಡೆಯಬೇಕು, ಈ ಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಎಂಬುದಾಗಿ ನಿಮ್ಗೆ ಆಲೋಚನೆ ಕೊಡ್ತಾರೆ. ಹಾಗಾದ್ರೆ ನೀವೇನ್ ಮಾಡಬೇಕು? ಪ್ರತಿದಿನ ದೇವರ ಬಳಿಗೆ ಬಂದು ದೇವರ ಆಲೋಚನೆಯನ್ನು ನೀವು ತೆಗೆದುಕೊಳ್ಬೇಕು. ತನ್ನ ಅದ್ಭುತ ಸ್ವರೂಪನಾಗಿದ್ದಾನೆ, ಆಲೋಚನಾ ಕರ್ತನಾಗಿದ್ದಾನೆ, ಮಾತ್ರವಲ್ಲದೆ ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದು ಇಲ್ಲ. ಆತನು ಪರಾಕ್ರಮಿಯಾದ ದೇವರು, ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು. ದೇವರ ಬಳಿಗೆ ಬಂದಾಗ ಪರಾಕ್ರಮಿಯಾದ ದೇವರು ನಿಮ್ಮ ಜೊತೆಯಲ್ಲಿ ಬರ್ತಾರೆ. ಇದು ಎಷ್ಟು ದೊಡ್ಡ ವಿಷಯ. ಮಾತ್ರವಲ್ಲದೆ ನಿತ್ಯನಾದ ತಂದೆ, ಆತನು ಒಂದು ದಿನವೂ ನಿಮ್ಮನ್ನ ಮರೆಯದಂತೆ ನಿಮ್ಮ ಜೊತೆಯಲ್ಲೇ ಇರುವ ತಂದೆಯಾದ ದೇವರು. ಮಾತ್ರವಲ್ಲದೆ ಸಮಾಧಾನ ಪ್ರಭು ಎಂಬುದು ಆತನ ಹೆಸರು. ನಿತ್ಯನಾದ ತಂದೆಯಾದ ದೇವರು ನಿಮ್ಮ ಜೊತೆಲಿ ಇರ್ತಾರೆ, ನಿಮಗೆ ಸಮಾಧಾನವನ್ನ ಕೊಡ್ತಾರೆ. ಹಾಗಾದ್ರೆ ಈ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಆದಂತ ಯೇಸು ಕ್ರಿಸ್ತನ ಆಲೋಚನೆಯನ್ನ ನೀವು ತೆಗೆದುಕೊಳ್ಬೇಕು. ಇಂದಿನಿಂದ ಒಂದು ತೀರ್ಮಾನ ಮಾಡಬೇಕು. ದೇವರ ಆಲೋಚನೆ ಮೇರೆಗೆ ಈ ಲೋಕದಲ್ಲಿ ನಾನು ಜೀವಿಸಬೇಕು. ಪ್ರತಿದಿನ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಿ, ಆರಾಧಿಸಿ, ದೇವರ ವಾಕ್ಯವನ್ನ ಓದಿ, ಧ್ಯಾನಿಸಿ, ದೇವರ ಆಲೋಚನೆ ನಾನು ತೆಗೆದುಕೊಳ್ಳಬೇಕು. ದೇವರು ನನಗೆ ಬೋಧಿಸ್ತಾರೆ, ಕೇಳಬೇಕು. ದೇವರು ನನಗೆ ಬೋಧಿಸಿ, ನನಗೆ ತಿಳಿಸಿರಿ, ನನ್ನ ವೃದ್ಧಿ ಮಾರ್ಗವನ್ನು ಬೋಧಿಸಿರಿ. ಯಾವ ರೀತಿ ನಾನು ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನನಗೆ ಬೋಧಿಸಿರಿ. ನಿನ್ನ ಜ್ಞಾನವನ್ನು ನಾನು ಕೇಳಿಕೊಳ್ತೇನೆ ಎಂಬುದಾಗಿ ಹೇಳುವಾಗ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದಿಕೊಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಂದು ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಜ್ಞಾನವಂತರು, ಜ್ಞಾನಹೀನರು. ದೇವರು ನೀವು ಜ್ಞಾನವಂತರಾಗಿರಬೇಕೆಂಬುದಾಗಿ ಎದುರು ನೋಡ್ತಿದ್ದಾರೆ. ಜ್ಞಾನಹೀನರಾಗಿರಬೇಕು ಎಂಬುದಾಗಿ ದೇವರು ಎದುರು ನೋಡುವುದಿಲ್ಲ. ಜ್ಞಾನವಂತರಾಗಿರಬೇಕು. ಜ್ಞಾನವಂತರು ಅಭಿವೃದ್ಧಿ ಆಗ್ತಾರೆ, ಆಶೀರ್ವಾದಗಳನ್ನು ಹೊಂದಿಕೊಳ್ತಾರೆ. ಜ್ಞಾನಹೀನರು ಹಾಳಾಗ್ತಾರೆ. ಹಾಗಾದ್ರೆ ನೀವು ಜ್ಞಾನವಂತರಾಗಿರಬೇಕು. ಬನ್ನಿ ಪ್ರಿಯರೇ, ನಿಮ್ಮನ್ನ ಸಮರ್ಪಣೆ ಮಾಡಿ. ದೇವರೇ, ನನ್ನ ಜ್ಞಾನವಂತನಾಗಿ, ಜ್ಞಾನವಂತಳಾಗಿ ಮಾಡ್ರಿ. ನಿನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡಲು ನನಗೆ ಸಹಾಯ ಮಾಡ್ರಿ. ಇನ್ನು ಮುಂದೆ ನನ್ನ ಜೀವಿತ ಕಾಲವೆಲ್ಲ ನಿನ್ನ ಜ್ಞಾನವನ್ನೇ ನಾನು ಕೇಳಿಕೊಳ್ಳುತ್ತೇನೆ. ನೀನು ಕೊಡುವಂಥ ದೈವ ಜ್ಞಾನದಲ್ಲಿ ನಾನೆಲ್ಲವನ್ನ ಮಾಡ್ತೇನೆ. ನನಗೆ ಸಹಾಯ ಮಾಡ್ರಿ, ನಿನ್ನ ತಿಳುವಳಿಕೆ ಕೊಡ್ರಿ, ನಿನ್ನ ಜ್ಞಾನವನ್ನು ಕೊಡ್ರಿ ಎಂಬುದಾಗಿ ಕೇಳುವಾಗ ದೇವರು ಅನುಗ್ರಹಿಸಿ ಕೊಡ್ತಾನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರಿಯರೇ, ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ,
ಜ್ಞಾನವಂತರು, ಜ್ಞಾನಹೀನರು. ಇದರ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿ ಬಲಪಡಿಸಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಎಸಪ್ಪ, ನನ್ನ ಜ್ಞಾನದಲ್ಲಿ, ನನ್ನ ತಿಳುವಳಿಕೆಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿ ನಾನು ಮೋಸ ಹೋಗಿದ್ದೇನೆ, ಬಿದ್ದು ಹೋಗಿದ್ದೇನೆ, ಸೋತು ಹೋಗಿದ್ದೇನೆ, ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೇನೆ, ನನಗೆ ಬಿಡುಗಡೆ ಕೊಡ್ರಿ, ದಯಮಾಡಿ ನನ್ನನ್ನು ಮನ್ನಿಸಿ ನಿನ್ನ ಜ್ಞಾನವನ್ನು ಅನುಗ್ರಹಿಸಿಕೊಡು. ಇನ್ನು ಮುಂದೆ ನನ್ನ ಜೀವಿತ ಕಾಲವೆಲ್ಲ ಏಸಪ್ಪ ನಿನ್ನ ಬಳಿಗೆ ಬಂದು ನಿನ್ನ ಜ್ಞಾನವನ್ನು ನಾನು ಹೇಳಿಕೊಳ್ಳುತ್ತೇನೆ, ಬೇಡಿಕೊಳ್ತೇನೆ, ಅನುಗ್ರಹಿಸಿಕೊಂಡ್ರೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ರು. ಅವರೆಲ್ಲರಿಗಪ್ಪ ನಿನ್ನ ಜ್ಞಾನವನ್ನು ಅನುಗ್ರಹಿಸಿ, ವೃದ್ಧಿ ಮಾರ್ಗವನ್ನು ಬೋಧಿಸಿರಿ. ಈ ಲೋಕದಲ್ಲಿ ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ಅನೇಕ ಕಾರ್ಯಗಳನ್ನು ಮಾಡಿ ಜಾರಿ ಹೋಗಿರಬಹುದು, ಬಿದ್ದು ಹೋಗಿರಬಹುದು, ಸೋತು ಹೋಗಿರಬಹುದು. ಕನಿಕರುಳ್ಳ ದೇವರು ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಜ್ಞಾನವನ್ನು, ನಿನ್ನ ಆಲೋಚನೆ ಅನುಗ್ರಹಿಸಿಕೊಡಿ. ನೀನೇ ಸೃಷ್ಟಿಕರ್ತನಾದ ದೇವರು, ನೀನೇ ಅವರು ನಡೆಸುವ ದೇವರು. ನಿನ್ನ ಹೊರತು ಈ ಲೋಕದಲ್ಲಿ ನಮ್ಮನ್ನು ಯಾರು ನಡೆಸಲು ಸಾಧ್ಯವಿಲ್ಲಪ್ಪ. ಬಂದಿರುವಂತೆ ಮಕ್ಕಳನ್ನು ಆಶೀರ್ವಾದ ಮಾಡು, ನಿನ್ನ ಜ್ಞಾನವನ್ನು ಕೊಡು, ನಿನ್ನ ತಿಳುವಳಿಕೆಯನ್ನು ಕೊಡು. ನಿನ್ನ ಜೀವಿತ ಕಾಲವೆಲ್ಲ ದೇವರೇ ನಿನ್ನ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ಅವರ ಜೀವಿತ ಕಾಲವೆಲ್ಲ ನಿನ್ನನ್ನೇ ಹಿಂಬಾಲಿಸಲಿಕ್ಕಾಗುತ್ತೆ. ನಿನ್ನ ಜ್ಞಾನದಲ್ಲಿ ಎಲ್ಲವನ್ನ ಮಾಡಿ ನಿನ್ನನ್ನು ಮಹಿಮೆ ಪಡಿಸಲು ಆತ್ಮನ ಮೂಲಕ ಸಹಾಯ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಜೀವಿತ 100% ಕಾರ್ಯ ಮಾಡಿ ನಿನ್ನ ಜ್ಞಾನದಿಂದ ತುಂಬಿಸಿ ಅವನ್ನ ಮುನ್ನಡೆಸಿ. ಇದು ಮಾಡೋದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆ. ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಜ್ಞಾನವಂತರಾಗಿರಿ. ದೇವರ ಬಳಿಗೆ ಬಂದು ದೇವರ ಜ್ಞಾನವನ್ನು ಪಡ್ಕೊಂಡು, ದೇವರ ತಿಳುವಳಿಕೆಯನ್ನು ಪಡ್ಕೊಂಡು ಈ ಲೋಕದಲ್ಲಿ ಎಲ್ಲ ವಿಷಯದಲ್ಲಿ ನೀವು ಅಭಿವೃದ್ಧಿ ಆಗಬೇಕು, ಆಶೀರ್ವಾದ ಹೊಂದಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ದೈವ ಜ್ಞಾನದಲ್ಲಿ ನೀವು ಎಲ್ಲವನ್ನ ಮಾಡುವಾಗ ದೇವರ ಚಿತ್ತವನ್ನು ಮಾಡ್ತೀರಾ. ನಿಮ್ಮ ಮೂಲಕವಾಗಿ ದೇವರು ಮಹಿಮೆ ಹೊಂದುತ್ತಾನೆ. ಈ ವಾಕ್ಯ ನಿಮಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಮಾತ್ರವಲ್ಲದೆ ಈ ವಾಕ್ಯವನ್ನು ಅನೇಕ ಜನರಿಗೆ ತಿಳಿಯಪಡಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರಿಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.